31 ಡೇಸ್ 31 ದಿನಗಳು ಅಂತ ಒಂದು ಸಿನಿಮಾ ನಮ್ಮ ನಿರಂಜನ್ ಅವರು ನಾಯಕ ನಟನಾಗಿ ನಮ್ಮ ರವಿ ಸರ್ ಡೈರೆಕ್ಷನಲ್ಲಿ ಈಗ ತಾನು ಲಿರಿಕಲ್ ಸಾಂಗ್ ನೋಡಿದ್ವಿ. ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕು. ವಿಶೇಷತೆ ಏನು ಅಂತಂದರೆ ಮನೋಹರ್ ಸರ್ ಅವರ 150ನೇ ಸಿನಿಮಾ ಅವರೇ ಲಿರಿಕ್ಕು ಆ್ಯಂಡ್ ಮ್ಯೂಸಿಕ್ ಮಾಡಿದ್ದಾರೆ ಈ ಹಾಡಿಗೆ. ಮನೋಹರ್ ಸರ್ ಅಂತಂದರೆ ನಮಗೆ ಐ ಥಿಂಕ್ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಲೆಜೆಂಡ್ಸ್ ಅಂತ ಹೇಳ್ಬೋದು ಮನೋಹರ್ ಸರ್ನ. ಅಷ್ಟು ಅದ್ಭುತವಾದಂಥ ಅವ್ರನ್ನ ಕೆಲಸ, ಅದು ಲಿರಿಕ್ ವೈಸಲ್ಲಿ ಆಗಿರಲಿ, ಮ್ಯೂಸಿಕ್ ಆಗಿರಲಿ ಅಥವಾ ನಟನೆ ಆಗಿರಲಿ, ಎಲ್ಲದರಲ್ಲೂ ಅಷ್ಟು ನಮ್ಮನ್ನೆಲ್ಲ ಸೆರೆ ಹಿಡಿದಂಥವ್ರು. ಐ ಥಿಂಕ್ 90ಸಲ್ಲಂತೂ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದಂಥವ್ರು ಮನೋಹರ್ ಸರ್. ಎಲ್ಲರಿಗೂ ಜನ್ಮದ ಜೋಡಿ ಅಂತೆಲ್ಲ ಖಂಡಿತವಲ್ಲ ಆ ಥರದ್ದು ಒಂದಷ್ಟು ಹೇಳ್ತಾರೆ. ಬಟ್ ನನಗೆ ಅವ್ರದ್ದು ಜೋಡಿ ಹಕ್ಕಿರೋ ತುಂಬ ಫೇವ್ರೇಟ್. ಅವಾಗ ನಾನು ಅದು ಎಷ್ಟು ಸತಿ ಕ್ಯಾಸೆಟ್ಸ್ನ ಮತ್ತೆ ಅದು ಸೌದೋಗಿತ್ತು ಅಂತ ಮತ್ತೆ ರಿಪೀಟಲ್ಲಿ ಕ್ಯಾಸೆಟ್ಸ್ ತೊಗೊಂಡಿದ್ದೀನಿ ಅಂದರೆ ಅಷ್ಟು ನನಗೆ ಕ್ರೇಜ್ ಇತ್ತು. ಈ ಮೊನ್ನೆ ನಮಗೆ ದುನಿಯಾ ಆಗೋ ತನಕ ಒಂದು ಹೊಸ ಹೀರೋಗೆ ಒಂದು ಲಾಂಚ್ ಪ್ಯಾಡ್ ಆಗೋಯ್ತು ಅದು ಮ್ಯೂಸಿಕ್ಕು. ಕರಿಯಾ ಇಲ್ಲ ಅದು ಸಾಂಗ್ ಆಗಿರ್ಬೋದು ಎಲ್ಲನೂ ಆ ಥರದ್ದು ಅದ್ಭುತವಾದಂಥ ಮ್ಯೂಸಿಕ್ ಮಾಡಿದಂಥ ಮನೋಹರ್ ಸರ್ ಈಗ ಮತ್ತೆ ಶೆಟ್ರಿಗೆ ಜೊತೆಗೆ ನಿಂತಿದ್ದಾರೆ. ಮತ್ತೆ ಹೀಸ್ ಬ್ಯಾಕ್ ಅನ್ನೋ ಥರ ಒಂದು ಬ್ಯೂಟಿಫುಲ್ ಮೆಲೋಡಿ ಟ್ರ್ಯಾಕ್. ಲಿರಿಕ್ಸು ಅವರೇ ಬರೆದಿರೋ ವಿಶೇಷತೆ ಇದೆ. ತುಂಬ ಮೆಲೋಡಿಯಸ್ ಆಗಿ ಒಂದು ಲವರ್ಸಿಗೆ ಕನೆಕ್ಟ್ ಆಗೋ ಥರದ ಒಂದು ಸಾಂಗ್ ಮಾಡಿದ್ದಾರೆ. ಸಿನಿಮಾ ಆದಷ್ಟು ಬೇಗ ರಿಲೀಸಿಗೆ ರೆಡಿ ಆಗ್ತಾ ಇದೆ. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ 31 ಡೇಸ್. ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. 31 ದಿನದ ಒಂದು ಪ್ರೀತಿ ಬಗ್ಗೆ ಒಂದು ಕ್ಲೀನಾಗಿ ಒಂದೇನೋ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಇಟ್ಕೊಂಡು ಒಂದು ಡೈರೆಕ್ಷನ್ ಮಾಡಿದ್ದಾರೆ ರವಿ ಅವರು. ಸೊ ಇಡೀ ಪ್ರೊಡಕ್ಷನ್ ಟೀಮಿಗೆ, ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನನ್ನ ಕಡೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಗುಡ್ ಲಕ್ ಬ್ರದರ್. ಗುಡ್ ಲಕ್. ಒಳ್ಳೆಯದಾಗಲಿ ಬ್ರದರ್, ಒಳ್ಳೆಯದಾಗಲಿ.